ಕಂಬಳಿ ಮಠ. ಒಂದು ಈಗ ಬಹಳ ವರ್ಷಗಳಿಂದ ಒಂದು ಕಾಲದಲ್ಲಿ ಈ ವೀರಶೈವ ಲಿಂಗಾಯತ ಸಂಸ್ಕೃತಿಗೆ ಕುರಿತು ನಾವು ಯೋಚನೆ ಮಾಡಿದಾಗ ಒಂದು ಹಂತದಲ್ಲಿ ಇದರ ಪ್ರಾಚೀನತೆ ಕುರಿತು ಅಂದ್ರೆ ಯಾರು ಇದರ ಸಂಸ್ಥಾಪಕರು ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ ಆಗಿತ್ತು. ಈಗ ಸ್ಥಾಪಕರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಈಗ ಹೊಸ ಧರ್ಮ ಹುಟ್ಟಾಕ್ಲಿಕ್ಕೆ ವೀರಶೈವ ಲಿಂಗಾಯತ ಅನ್ನುವಂಥ ಒಂದು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಚಿಂತನೆ ಮಾಡುವಂಥವ್ರು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಈ ಸಂಖ್ಯೆಯಿಂದಾಗಿ ಜನರಲ್ಲಿ ಬಹಳ ಗೊಂದಲ. ಇದಕ್ಕೆ ಬಹಳ ಮುಖ್ಯವಾಗಿ ಆಚಾರಗಳನ್ನು ಹೇಳ್ಕೊಡೋರು ಕಡಿಮೆ ಆಗ್ತಾ ಹೋದ್ರು. ವಿಚಾರದಲ್ಲಿ ಬಂದಾಗ ಇವರು ಗೊಂದಲ ಮೂಡಿಸುವಂತಹದ್ದು. ಇದು ಒಂದು ಜಿಜ್ಞಾಸೆಯಾಗಿ ಅದಕ್ಕೆ ನೀವೊಬ್ಬ ವಿದ್ವಾಂಸರಾಗಿ ಈ ವೀರಶೈವ ಲಿಂಗಾಯತ ಕುರಿತು ಅಧ್ಯಯನ ಮಾಡಿದವರಾಗಿ ಇದಕ್ಕೊಂದು ದಿಕ್ಸೂಚಿ ರೂಪದಲ್ಲಿ ನಿಮ್ಮಿಂದ ಒಂದು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ವೀರಶೈವ ಲಿಂಗಾಯತದ ಬಗ್ಗೆ ಒಂದು ಸ್ಪಷ್ಟೀಕರಣ ಬೇಕು. ಅದೇ ತುಂಬಾ ಚಿಂತನೀಯವಾಗಿರ್ತಕ್ಕಂಥ ವಿಷಯ ಇದು. ಏಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ವರ್ಷಗಳಲ್ಲಿ ಸುಮಾರು ವಿಶೇಷವಾಗಿ 2017-18 ಈಚೆ 11-12 ಆರಂಭ ಆದರೂ ಕೂಡ 17-18 ಈ ಎರಡನ್ನೂ ಕೂಡ ಬೇರೆ, ವೀರಶೈವ ಬೇರೆ ಲಿಂಗಾಯತ ಬೇರೆ ಎಂಬುದಾಗಿ ಪ್ರತಿಪಾದನೆ ಮಾಡೋದಕ್ಕೆ ಹೊರಟಿರೋರ ಸಂಖ್ಯೆ ಬಹಳ ಆಗಿದೆ. ಅಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಬಸವ ಪೂರ್ವದಲ್ಲಿದ್ದದ್ದು ವೀರಶೈವ, ಮತ್ತೆ ಅದು ಸಂಸ್ಕೃತ ಗ್ರಂಥಗಳ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಆದರೆ ಲಿಂಗಾಯತ ಏನಿದೆಯೋ ಬಸವಾದಿ ಶಿವಶರಣರಿಂದ ಏನೋ ಆರಂಭವಾದಂತಹದ್ದು, ಅದು ಕನ್ನಡದಲ್ಲಿ ವಚನ ಸಾಹಿತ್ಯ ರೂಪದಲ್ಲಿದೆ ಇತ್ಯಾದಿಯಾಗಿ ಹೇಳಿಕೊಂಡು ಅವರು ಪ್ರತಿಪಾದನೆ ಮಾಡ್ತಕ್ಕಂತಹದ್ದು. ಅದು ಆದರೆ ವಸ್ತುಸ್ಥಿತಿ ಏನಂದ್ರೆ ಏನು ವೀರಶೈವ ತುಂಬಾ ಅನಾದಿಯಾಗಿರ್ತಕ್ಕಂತಹದ್ದು ಅದು. ಏಕೆಂದ್ರೆ ಅದು ನಮಗೆ ಸ್ಪಷ್ಟವಾಗಿ ಈ ವೀರಶೈವದ ವಿಷಯಗಳು ನಮಗೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಏನು ನಿರೂಪಿತವಾಗಿರ್ತಕ್ಕಂಥ ಒಂದು ಶ್ಲೋಕ ಏನು, ಸಿದ್ಧಾಂತಕ್ಕೆ ಮಹಾತಂತ್ರೇ ಕಾಮಿಕಾದ್ಯೇ ಶಿವೋದಿತೆ ನಿರ್ದಿಷ್ಟಂ ಉತ್ತರೇ ಭಾಗೆ ವೀರಶೈವ ಮತಂ ಪರಂ ಎಂಬತಕ್ಕಂತಹ ಮಾತು. ಅಂದ್ರೆ ಸಿದ್ಧಾಂತ ಎಂಬುದಾಗಿ ಕರೆಯಲ್ಪಡತಕ್ಕಂತಹ ಏನು ಈ ಕಾಮಿಕಾದಿ ವಾತುಲಾಂತ 28 ಶಿವಾಗಮಗಳ ಉತ್ತರ ಭಾಗದಲ್ಲಿ ಏನು ಶ್ರೇಷ್ಠವಾಗಿರ್ತಕ್ಕಂತಹ ವೀರಶೈವ ಮತ ನಿರೂಪಿತವಾಗಿದೆ ಎಂಬತಕ್ಕಂತಹ ಮಾತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅದರಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಂದ್ರೆ ವೀರಶೈವ ಏನು ಆಗಮ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಆಗಮಗಳು ಯಾವ ಕಾಲದಲ್ಲಿ ರಚನೆ ಆಗುವ ಮೊದಲಿಗೆ ಅವೆಲ್ಲವೂ ಕೂಡ ಮೌಖಿಕವಾಗಿದ್ದದ್ದು. ಯಾವ ರೀತಿಯಾಗಿ ವೇದಗಳಿದ್ವೋ ವೇದಗಳು ಮತ್ತೆ ಆಗಮಗಳು, ವೇದಾಗಮಗಳು ಅಂತಾನೆ ಬಳಸೋದು. ಎಂದು ಒಂದು ಪರಮಾತ್ಮನ ಏನು ಉಚ್ಛ್ವಾಸದ ರೂಪದಲ್ಲಿ, ಇನ್ನೊಂದು ವಾಗ್ರೂಪದಲ್ಲಿ ಇರ್ತಕ್ಕಂಥವು. ಅದು ಶ್ರೀಕಂಠ ಶಿವಾಚಾರ್ಯರು ಅಂತೂ ವಯಂತೋ ವೇದಾಗಮಯೋಹೋ ಭೇದಂ ನ ಪಶ್ಯಾಮಹ, ನಾವಂತೂ ನಮ್ಮ ಅಭಿಪ್ರಾಯದಲ್ಲಿ ವೇದಾಗಮಗಳಿಗೆ ವ್ಯತ್ಯಾಸವೇ ಇಲ್ಲ ಎಂಬತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವೇದಗಳಷ್ಟೇ ಆಗಮಗಳು ಕೂಡ ಸಮ ಪ್ರಾಧಾನ್ಯವನ್ನು ಹೊಂದಿರತಕ್ಕಂತಹದ್ದು ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ. ವೇದಗಳು ಕೂಡ ಯಾವ ರೀತಿಯಾಗಿ ಮೌಖಿಕ ಪರಂಪರೆಯಲ್ಲಿ ಬಂದು ಯಾವಾಗ ಬರವಣಿಗೆ ಇವೆಲ್ಲವೂ ಕೂಡ ಬಂದ ಗ್ರಂಥಸ್ಥವ, ಹಾಗೆ ಆಗಮಗಳು ಕೂಡ ವೇದಗಳಂತೆಯೇ ಮೌಖಿಕವಾಗಿದ್ದಂತಹವು. ಆ ನಂತರ ಯಾವಾಗ ಬರವಣಿಗೆ ಎಲ್ಲ ರೂಢಿಗೆ ಬಂತೋ, ಬರವಣಿಗೆ ಬಂದ ಮೇಲೆ ಅವು ಕೂಡ ಗ್ರಂಥಸ್ಥವಾದ. ಅಂದ್ರೆ ಅವೆಲ್ಲ ವೇದ ಮತ್ತು ಆಗಮ ಸಮಸಮನಾಗ್ಯಾವ, ಎರಡು ಪ್ಯಾರಲಲ್ ಆಗಿ ಜೊತೆಯಾಗಿ ಬಂದದ್ದು ಅಲ್ಲಿ. ಆಮೇಲೆ ನಮಗೆ ಮುಖ್ಯವಾಗಿ ಇದ್ರ ಜೊತೆಗೆ ಇದು ಮೌಖಿಕವಾಗಿ ಬಂತು ಅನ್ನೋದಕ್ಕೆ ಈ ಆಗಮ ಅನ್ನೋ ಶಬ್ದ ಇದೆಯಾ, ಆಗಮ ಅದಕ್ಕೆ ಸಂಬಂಧಪಟ್ಟ ನಿರ್ವಚನ ನಮ್ಗೆ ಆಗಮಗಳಲ್ಲೇ ಸಿಗುತ್ತೆ. ಆಗತಂ ಪಂಚವಕ್ತ್ರಾತ್ತು ಗತಂಚ ಗಿರಿಜಾಮುಖೆ ಮತಂಚ ವಾಸುದೇವೇನ ತಸ್ಮಾತ್ ಆಗಮ ಮುಚ್ಯತೆ. ಆಗಮದ ಮಾತೆ, ಆಗಮದೇ ಮಾತು ಅದು. ಆಗಮ ಅನ್ನೋ 3 ಅಕ್ಷರಗಳೇನಿದೆಯಲ್ಲ ಒಂದೊಂದು ವರ್ಣವನ್ನ ಈ ರೀತಿಯಾಗಿ ವಿವರಿಸ್ತಾರೆ. ಆಗತಂ ಪಂಚವಕ್ತ್ರಾತ್ತು ಅಂದ್ರೆ ಪರಶಿವನ ಪಂಚಮುಖಗಳಿಂದ ಆಗತ ಬಂದದ್ದು. ಗತಂಚ ಗಿರಿಜಾಮುಖೆ, ಯಾರಿಗೆ ಬಂದದ್ದು, ಯಾರಿಗೆ ಹೇಳಿದ್ದು? ಗಿರಿಜೆಗೆ ಹೇಳಿದ್ದು. ಮತಂಚ ವಾಸುದೇವೇನ, ವಾಸುದೇವನಿಗೆ ಸಮ್ಮತವಾದದ್ದು ಯಾವುದೋ ಅದನ್ನ ಆಗಮ ಅಂತ ಕರೀತಾರೆ. ಬಹಳ ಅದ್ಭುತವಾದ ವಿಶ್ಲೇಷಣೆ ಅದು. ಯಾಕಂದ್ರೆ
ಈಗ ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೂ ಕೂಡ ಒಬ್ಬ ಸಾಕ್ಷಿ ಬೇಕಲ್ಲ. ಹೌದು, ಹೇಳೋರು ಕೇಳೋರು ಅಷ್ಟೇ ಅಲ್ಲ, ಸಾಕ್ಷಿನೂ ಕೂಡ ಬೇಕಾಗತ್ತೆ. ಯಾಕಂದ್ರೆ ಇತಿಹಾಸವನ್ನ ನಾವು ಬಲ್ಲವರಲ್ಲ. ನೋಡಿ ಅಲ್ಲಿ ಇವರು ಶಿವ ಪಾರ್ವತಿಗೆ ಹೇಳ್ದ ಅನ್ನೋದಕ್ಕೆ ಸಾಕ್ಷಿ ಯಾರು? ವಾಸುದೇವ ನಾರಾಯಣ ಅಲ್ಲಿ ಸಾಕ್ಷಿಯಾಗಿದ್ದ. ಅಂದ್ರೆ ಮೌಖಿಕ ಪರಂಪರೆಯಲ್ಲಿ ಬಂತು ಅನ್ನೋದು. ಆಮೇಲೆ ಅದೇ ರೀತಿಯಾಗಿ ನಾವು ಆಗಮಗಳನ್ನು ನೋಡಿದಾಗ ಶಿವ ಪಾರ್ವತಿಯರ ಸಂವಾದ ರೂಪದಲ್ಲಿರೋದು, ಶಿವ ಸ್ಕಂದನ ಸಂವಾದದಲ್ಲಿರ್ತಕ್ಕಂತಹದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಶಿವ ಏನೋ ತನ್ನ ಪುತ್ರನಾಗಿರ್ತಕ್ಕಂತಹ ಏನು ಸ್ಕಂದನಿಗೆ ಬೋಧನೆ ಮಾಡುದು. ಹೀಗಾಗಿ ಮೌಖಿಕ ಪರಂಪರೆಯಲ್ಲಿ ಇದು ಬಂತು ಅನ್ನೋದು ನಮ್ಗೆ ಆ ಮಾತು ಕೂಡ ನಮ್ಗೆ ಹೇಳುತ್ತೆ. ಅದ್ಭುತವಾದ. ಆಮೇಲೆ ಆಗಮ ಅನ್ನೋ ಶಬ್ದಕ್ಕೆ ಏನಿದೆಯಲ್ಲ ಅದು ಜ್ಞಾನ ಪರಂಪರೆ, ಜ್ಞಾನವನ್ನ ತಿಳಿಸ್ತಕ್ಕಂತಹದ್ದು ಜ್ಞಾನ ಪರಂಪರೆ. ಹೀಗಾಗಿ ಏನಾಗಿದೆ ಅಂದ್ರೆ ವೀರಶೈವ ಮತ ಏನಿದೆಯಲ್ಲ ಅದು ಕೂಡ ವೇದಗಳಂತೆ ಮೊದಲಿಗೆ ಮೌಖಿಕ ಪರಂಪರೆಯಲ್ಲೇ ಇದ್ದದ್ದು. ಬರವಣಿಗೆಯಲ್ಲಿ ಆರಂಭ ಆದ್ಮೇಲೆ ಅದು ಗ್ರಂಥಸ್ಥವಾಯಿತು ಅನ್ನೋದು ನಮ್ಗೆ ಕ್ಲಿಯರ್ ಆಗತ್ತದು. ಮತ್ತಾದ್ರೆ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಏನು ಸುಮಾರು 1 ಶತಮಾನದ ಹಿಂದೆ ಇವೆಲ್ಲವೂ ಕೂಡ ಆರಂಭ ಆದ್ರೂ ಕೂಡ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋ ಗೊಂದಲ 1 ಶತಮಾನಗಳಷ್ಟು ಹಿಂದೆ ಆರಂಭ ಆಯ್ತು ಅನ್ನೋದು ಇತಿಹಾಸ ನಮ್ಗೆ ಹೇಳುತ್ತೆ. ಹೌದು, ಯಾಕಂದ್ರೆ ಆ ಸಂದರ್ಭದಲ್ಲಿಯೇ ಮುಂದೆ ಸಮಾಜದಲ್ಲಿ ಇಂತಹ ಗೊಂದಲಗಳು ಬರ್ಬಹುದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಪರಮ ಪೂಜ್ಯ ಹಾನಗಲ್ ಕುಮಾರ ಶಿವಯೋಗಿಗಳು ಏನ್ ಮಾಡಿದ್ರು, ಅಖಿಲ ಭಾರತ ವೀರಶೈವ ಮಹಾಸಭಾ ಎಂಬತಕ್ಕಂಥ ಸಂಸ್ಥೆಯನ್ನ 1904ರಲ್ಲಿ ಅವರು ಸಂಸ್ಥಾಪನೆ ಮಾಡಿದ್ರು ಅವರು. ಅಲ್ಲಿ ವೀರಶೈವ ಲಿಂಗಾಯತ ಅಂತ ಇಲ್ಲ, ಗುರು ವಿರಕ್ತ ಪರಂಪರೆಯ ಮಠಗಳೇನಿದ್ವಲ್ಲ ಎಲ್ಲಾ ಮಠಗಳ ಒಟುಗಳನ್ನ ಶಾಸ್ತ್ರ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ತಯಾರು ಮಾಡೋದಕ್ಕೋಸ್ಕರ ಬಾದಾಮಿ ಹತ್ರ ಶಿವಯೋಗ ಮಂದಿರ ಎಂಬತಕ್ಕಂತ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿ ಗುರು ವಿರಕ್ತರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಅವರಿಗೆ ವೀರಶೈವಕ್ಕೆ ಸಂಬಂಧಪಟ್ಟಂತಹ ವೇದ ಆಗಮ ಪುರಾಣಗಳಿಂದ ಮೊದಲುಗೊಂಡು ಎಲ್ಲ ಸಂಸ್ಕೃತ ಸಾಹಿತ್ಯ ಇರ್ಬೋದು, ವೀರಶೈವ ಸಾಹಿತ್ಯ ಅಂದ್ರೆ ಕನ್ನಡದಲ್ಲಿರ್ತಕ್ಕಂಥ ವೀರಶೈವ ಸಾಹಿತ್ಯಗಳು ಇವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಬೋಧನೆ ಮಾಡತಕ್ಕಂತಹ ವ್ಯವಸ್ಥೆಯನ್ನ ರೂಢಿಗೆ ತಂದು, ಅಂದ್ರೆ ಮುಂದೆ ಇಂತಹ ಗೊಂದಲ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದು ಅದು ಸಕ್ಸಸ್ಸು ಆಯ್ತು. ಹಲವಾರು ವರ್ಷಗಳ ಕಾಲ ಏನಾಯ್ತು ಅಂದ್ರೆ ಮುಂದುವರಿತು. ನಾವು ಸುಮಾರು 60-70ರ ದಶಕದಲ್ಲಿ ಯಾರು ಇವತ್ತು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಪ್ರತಿಪಾದನೆ ಮಾಡ್ತಾರಲ್ಲ ಅಂತವರು ಬರವಣಿಗೆಯಲ್ಲೂ ಕೂಡ 60-70ರ ದಶಕದಲ್ಲಿ ನಾವು ನೋಡಿದಾಗ ಅವ್ರು ಎಲ್ಲಿಯೂ ಕೂಡ ಅವ್ರು ಲಿಂಗಾಯತ ಅಂತ ಬರೆಯೋದೇ ಇಲ್ಲ. ಅವ್ರು ಬರೀತಕ್ಕಂಥದ್ದು ವೀರಶೈವ ಅಂತಾನೆ ಅವ್ರ ಕೃತಿಗಳನ್ನ ತೆಗೆದು ನೋಡಿ. ಅನಾದಿ ಎಲ್ಲಾ ದಾಖಲೆ ವೀರಶೈವ ಅಂತಾನೆ ಇರೋದು. ಆಮೇಲೆ ಯಾರು ಇವತ್ತು ಎರಡು ಬೇರೆ ಬೇರೆ ಅಂತ ಪ್ರತಿಪಾದನೆ ಮಾಡ್ತಾರಲ್ಲ, ಬೇರೆ ಬೇರೆ ಅಂತ ಪ್ರತಿಪಾದನೆ ಮಾಡತಕ್ಕಂತಹವರು ಕೂಡ ಅವರು 60-70ರ ದಶಕದಲ್ಲಿ ತಮ್ಮ ಬರವಣಿಗೆಗಳಲ್ಲಿ ಅವರು ವೀರಶೈವ ಅನ್ನೋ ಶಬ್ದವನ್ನೇ ಬಳಸ್ತಾರೆ, ಲಿಂಗಾಯತ ಅಂತ ಬಳಸೋದಿಲ್ಲ. ಈಗ 20ನೇ ಶತಮಾನ 21ನೇ ಶತಮಾನ ಬಂತಲ್ಲ 2000ದ ನಂತರ, 2000ದ ನಂತರ ಬಂದ ಮೇಲೆ ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಸಮಾಜವನ್ನ ಒಡಿತಕ್ಕಂತಹ ನಿಟ್ಟಿನಲ್ಲಿ ಅವ್ರೇನ್ ಮಾಡಿದ್ರು, ಇಲ್ಲ ಎರಡು ಬೇರೆ ಬೇರೆ ಏನ್ಬಿಟ್ಟು ತಮ್ಮ ಬರವಣಿಗೆಗಳನ್ನ ಅವ್ರ ಲಿಂಗಾಯತ ಅಂತ ಬರ್ಕೊಂಡು ಬಂದ್ರು. ಯಾಕೆ ಈ ಪರಿಸ್ಥಿತಿ ಯಾಕೆ ಬಂತು ಗುರುಗಳೇ? ಉದ್ದೇಶ ಏನಾದ್ರೂ ಹಿನ್ನೆಲೆ ಏನು? ಅವರಿಗೆ ಒಂದು ರೀತಿಯಾಗಿ ಅವರಿಗೆ ಸ್ವಾರ್ಥತನ ಅಥವಾ ಮತ್ತೊಂದು ದ್ವೇಷ ಭಾವನೆ, ಅಸೂಯೆ ಅಥವಾ ದ್ವೇಷ ಭಾವನೆ, ಬೇರೆ ಏನು ಅಲ್ಲ. ಆಮೇಲೆ ಇನ್ನೂ ಒಂದು ಕಾರಣ, ಅವ್ರನ್ನೆಲ್ಲರನ್ನೂ ನಾನು ಸಂಸ್ಕೃತ ಭಾಷೆ ಗೊತ್ತಿಲ್ಲದೆ ಇರೋರು ಅಂತ ಹೇಳಕ್ ತಯಾರಿಲ್ಲ. ಕೆಲವರೆಲ್ಲ ಸಂಸ್ಕೃತ ಭಾಷೆಯ ಉದ್ಧಾಮ ಪಂಡಿತರಿದ್ರು, ಆದ್ರೆ ಅವ್ರಿಗೆ ಶಾಸ್ತ್ರಗಳ ಅಧ್ಯಯನ ಇರಲಿಲ್ಲ. ಈಗ ಇವತ್ತಿಗೂ ಕೂಡ ಬೇಕಾದಷ್ಟು ವಿರಕ್ತ ಪರಂಪರೆಯ ಮಠಗಳಿವೆ. ಅವರು ಆ ವಿರಕ್ತ ಗುರುಗಳು ಕೂಡ ಅವ್ರ ಬರವಣಿಗೆಯಲ್ಲಿ ಇವತ್ತು ಕೂಡ ಎರಡೂ ಕೂಡ ಬೇರೆ ಅಂತ ಎಲ್ಲೂ ಬರೆಯೋದಿಲ್ಲ. ಮೊದಲಿಗೆ ಅವ್ರು ವೀರಶೈವ ಅಂತಾನೆ ಬರಿತಾ ಇದ್ರು. ಇವಾಗೆಲ್ಲ ನಾವು ವೀರಶೈವ ಲಿಂಗಾಯತ ಎರಡನ್ನೂ ಬಳಸಬೇಕು ಅನ್ನೋದು ಬಂದ್ಮೇಲೆ ಅವ್ರು ವೀರಶೈವ ಲಿಂಗಾಯತ ಅಂತಾನೆ ಬಳಸ್ತಾರೆ ಎಷ್ಟೋ ಜನ ಇವತ್ತಿಗೂ ಕೂಡ. ನನ್ನ ಹತ್ರ ಇತ್ತೀಚೆಗೆ 3-4 ದಿವಸದಿಂದ ಒಬ್ಬ ಗುರುಗಳು ಫೋನ್ ಮಾಡಿದ್ರು. ಫೋನ್ ಮಾಡ್ತಾ ಈ ವಿಷಯವನ್ನೇ ಚರ್ಚೆ ಮಾಡಿದ್ರು ನನ್ನ ಹತ್ರ ಬಹಳವಾಗಿ. ಅವರು ಎಂತ ವರ್ಡ್ಸ್ ಬಳಸಿದ್ರೆ ನಾನು ಇಲ್ಲಿ ಹೇಳಬಾರ್ದು ಅಷ್ಟೇ. ಅಂತ ಮೂರ್ಖರಿದಾರ ನೋಡ್ರಿ ಇವರು. ಏನ್ರಿ ಸಮಾಜದಲ್ಲಿ ಗೊಂದಲ ಹಾಕ್ಬಿಟ್ರು, ಸಮಾಜನ ಒಡೆದು ಬಿಟ್ರು ಇವರೆಲ್ಲ ಸೇರ್ಕೊಂಡು. ಅದಕ್ಕೆ ರಾಜಕೀಯ ಪ್ರೇರಿತ ಬೇರೆ ಮುಖ್ಯವಾಗಿ ಇವತ್ತು ಮುಂದೆ ಕಾಡ್ತಿರೋದೇ ಅದೇ. ಹೌದು ಎಲ್ಲವೂ ಮತದ ದೃಷ್ಟಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡುದು.
ಓಟನ್ ಲೆಕ್ಕಾಚಾರದಲ್ಲಿ ಮಾಡೋದು. ಯಾವಾಗ ರಾಜಕೀಯ ಪ್ರವೇಶ ಆಯ್ತು ಒಂದು ಧರ್ಮದಲ್ಲಿ, ಹೌದು, ಅಧರ್ಮ ಅವನತಿಗೆ ಬರ್ತಾ ಇರುತ್ತೆ. ನಿಜ 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 ನಿಜ. ಯಾವತ್ತೂ ಕೂಡ ರಾಜಕೀಯದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕೀಯ ಇರಬಾರ್ದು. ಆದ್ರೆ ಇವತ್ತು ರಾಜಕೀಯ ಜನಗಳೇ ಧರ್ಮವನ್ನು ಆಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಅದಕ್ಕೆ ನಮ್ಮ ಮಠಮಾನ್ಯಗಳು ಇದೊಂದು ಧ್ವನಿ ಎತ್ತಿ ಮಾತಾಡಬೇಕಾಗಿತ್ತು. ಆದ್ರೆ ಅವರೇ ಮೌನ ವಹಿಸಿ ಸಮಾಜವನ್ನ ಎಲ್ಲೋ ಒಂದ್ ರೀತಿ ಅವಜ್ಞೆಗೆ ತಳ್ತಾ ಇದಾರೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ಕೆಲವರು ಮಾತಾಡಿದ್ರು ಕೂಡ ಕೆಲವರು ಯಾವುದೋ ಕಾರಣಕ್ಕೆ ಈಗ ಕೆಲವು ಭಾಗಗಳಿಗೆ ಬಂದಾಗ ಅಲ್ಲಿ ಏನು ಈಗ ವೀರಶೈವಲಿಂಗಾಯತ ಬೇರೆ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಇದೆ ನೋಡಿ. ಬಸವಾದಿ ಶಿವಶರಣರು ಪರಂಪರೆಯಿಂದ ಆರಂಭ ಆದ್ದು ನಾವು ಲಿಂಗಾಯತರು ಅಂತ ಹೇಳ್ತಾರಲ್ಲ, ಅವ್ರ ಅಧಿಕ ಸಂಖ್ಯೆಯಲ್ಲಿ ಇರತಕ್ಕಂತಹ ಜನಗಳ ಭಾಗ ಇದೆಯಲ್ಲ, ಅಲ್ಲಿ ಶಿವಾಚಾರ್ಯರು ಇದ್ರು ಕೂಡ ನಾವು ವೀರಶೈವರು ಎರಡು ಒಂದೇನೋ ಅಭಿಪ್ರಾಯ ಅಂತರಂಗದಲ್ಲಿ ಇದ್ರು ಕೂಡ ಅವರು ಆ ಜನಗಳ ಸಂಖ್ಯಾ ಬಾಹುಳ್ಯದಿಂದ ಹೆದರ್ತಾ ಇದ್ದಾರೆ ಅನ್ಸುತ್ತೆ ನನಗೆ. ಇಂಥವ್ರಿಗೆ ತಮ್ಮಿಂದ ಏನೋ ವಿದ್ವಾಂಸರಾಗಿ ಒಂದು ಚಿಂತನೆಯನ್ನು ಇಲ್ಲ, ನಾವು ಸತ್ಯವನ್ನ ಹೇಳಬೇಕಾದ್ರೆ ಹೆದರ್ಕೊಳ್ಬೇಕಾಗಿಲ್ಲ ಯಾರಿಗೂ ಕೂಡ. ಹೌದು, ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸತ್ಯವನ್ನ ನಮ್ಮ ಹತ್ರ ಆಧಾರ ಇರಬೇಕು, ದಾಖಲೆಗಳಿರ್ಬೇಕು, ಎಲ್ಲವನ್ನೂ ಇದ್ದಾಗ ನಾವು ಸತ್ಯವನ್ನ ಹೇಳೋದಕ್ಕೆ ಹೆದರ್ಬೇಕಾಗಿಲ್ಲ. ಅಂದ್ರೆ ಇತ್ತೀಚೆಗೆ ಕೆಲವರು 100 ಸುಳ್ಳನ್ನ ಒಂದ್ಸರಿ ಹೇಳ್ಬಿಟ್ರೆ ನೀತಿ ಒಳಗೆ ಹೊಂಟಾರೆ. ಅಲ್ಲಿಗೆ ಅವ್ರದ್ದು ಅಭಿಪ್ರಾಯನೇ ಅದು. ಅವ್ರು ಏನಾರು ಹೇಳ್ಕೊಳ್ಳಿ, ನಮ್ಮ ಅಭಿಪ್ರಾಯ ಇದೇ ಹೇಳೋದು, ನಾವು ಇದೇ ಹೇಳೋದು. ನೀವ್ ಎಷ್ಟು ಸರಿನಾರು ಹೇಳಿ, ನಾವ್ ಇದನ್ನ ಹೇಳೋದು, ನೀವೇನಾರು ಹೇಳ್ಕೊಳ್ರಿ. ಅಂದ್ರೆ ಒಬ್ಬ ಸಾಮಾಜಿಕರು ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರಿ, ಕೂಲಿಗೆ ಬಂದ ಜನ ಏನ್ ಹೇಳ್ತಾರ ಅದನ್ನೇ ಹೇಳ್ತಾರೆ ಅಂತ. ಅವ್ರೆಲ್ಲ ಕೂಲಿಗೆ ಬಂದವರು ಅಂತ ಈ ಭೇದ ಭಾವ ಎಣಿಸುವಂತವ್ರು. ಅದು ಆ ಪದ ಎಷ್ಟರ ಬಡ ಸಮುಚಿತವಾಗಿ ಗೊತ್ತಿಲ್ಲ. ಒಬ್ಬ ಹಳ್ಳಿ ಜನ ಕೊಟ್ಟಂತ ಪ್ರತಿಕ್ರಿಯೆ ಮೆಚ್ಚಬೇಕಾಗುತ್ತೆ. ಯಾಕಂದ್ರೆ ಮುಗ್ಧ ಜನಗಳು. ಹೌದ್ರಿ, ಹಳ್ಳಿ ಜನಗಳವರು ನಿಷ್ಕಲ್ಮಶವಾಗಿರ್ತಕ್ಕಂಥ ಮುಗ್ಧ ಜನಗಳು, ಅವ್ರ ಭಾವನೆ ಇರುತ್ತಲ್ಲ, ಒಂಥರ ಮಗುವಿನ ಭಾವ. ನಿಜ ನಿಜ ನಿಜ. ನಾವು ಒಂದು ಪೂರ್ತಿ ಪಂಡಿತನನ್ನು ಕೂಡ ನಾವು ಸಮಾಧಾನ ಹೇಳ್ಬೋದಂತೆ. ಹೌದು, ನಿಜ. ದಡ್ಡನಿಗೂ ಹೇಳ್ಬೋದಂತೆ. ಅರ್ಧಂಬರ್ಧ ತಿಳ್ಕೊಂಡಿದಾರಲ್ಲ, ಅವ್ರಿಗೆ ಬಹಳ ಕಷ್ಟ ಅಂತೆ. ಅಂದ್ರೆ ಗೊಂದಲಕ್ಕೆಲ್ಲ ಅರ್ಧಂಬರ್ಧ ತಿಳ್ಕೊಂಡವರೇ ಕಾರಣ ಅಂತ. ಆಮೇಲೆ ಅದರಲ್ಲಿ ಒಂದು ಸುಭಾಷಿತ್ವ ಇದೆ, ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಂ ಉಪೈತು ನೂನಂ ವಿದ್ವಾನ್ ಕುಲೀನೋ ನಕರೋತಿ ಜಲ್ಪಂ. ಇನ್ನೊಂದು ಲೈನ್ ಇದೆ, ಗುಣೈರ್ವಿನಿಘ್ನ ಬಹು ಜಲ್ಪಯಂತಿ. ಗುಣಹೀನರಿದಾರಲ್ಲ ಅಲ್ಪಮತಿಗಳು, ಅವ್ರು ಬಹಳವಾಗಿ ಮಾತನಾಡ್ತಾರೆ. ಈಗ ಮಾತಾಡ್ತಾರಲ್ಲ ಅವರೇ ಬಹಳ ಒಳ್ಳೆ ಎಲ್ಲರೂ ಅಲ್ಪಮತಿಗಳೇ, ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋದಕ್ಕೆ. ಈಗ ಹೇಳಿದ್ನಲ್ಲ, ಈಗ ನಾನು ವಿರಕ್ತ ಪರಂಪರೆಯ ಮಠಾಧಿಪತಿಗಳೇ. ಅವರು ವೇದಾಧ್ಯಯನಗಳನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಾರೆ, ಬೇಕಾದಷ್ಟು ಬರವಣಿಗೆ ಮಾಡಿದ್ದಾರೆ ಪೂಜ್ಯರುಗಳೆಲ್ಲ. ಅವರೆಲ್ಲ ಇವತ್ತು ಎರಡೂ ಕೂಡ ಬೇರೆ ಎಲ್ಲ ನನ್ಗೆ ಹೇಳಿದ್ನಲ್ಲ, 5-6 ದಿವಸದಿಂದ ನನ್ನ ಹತ್ರ ದೂರವಾಣಿಯಲ್ಲಿ ಬಹಳಷ್ಟು ಚರ್ಚೆ ಮಾಡುದು. ಹೌದು, ನಾವೇನ್ ಸಂಗತಿ ಅದು. ಅದಕ್ಕೆ ಈ ಒಂದು ಪ್ರಕ್ರಿಯೆಗೆ ಇದಕ್ಕೆ ಅಂತ್ಯ ಹಾಡುವಂತ ನಿಟ್ಟಿನೊಳಗೆ ತಮ್ಮಿಂದ ಏನ್ ಮಾರ್ಗದರ್ಶನ ಮಾಡಕ್ ಇಷ್ಟಪಡ್ತೀರಿ? ಇತಿಹಾಸ ಏನ್ ಹೇಳ್ತಾ ಐತೆ, ಈಗ ನೀವೇನ್ ಮಾರ್ಗದರ್ಶನ ಮಾಡಕ್ ಇಷ್ಟಪಡ್ತೀರಿ? ಅಲ್ಲ, ಮಾರ್ಗದರ್ಶನ ಅಮಲ್ ನೋಡೋಣ. ಇತಿಹಾಸ ಏನ್ ಹೇಳ್ತಾ ಇದೆ ಅನ್ನೋದನ್ನ ಮೊದಲಿಗೆ ಇತಿಹಾಸವನ್ನ ಅವಲೋಕನ. ಸಾಮಾನ್ಯವಾಗಿ ನಾವು ವೀರಶೈವ ಅಥವಾ ಲಿಂಗಾಯತ ಅನ್ಬೇಕಾದ್ರೆ ಏನು ಸಿಂಬಲ್ಲು? ಎಲ್ಲರೂ ಕೂಡ ನಾವು ಬಳಸ್ತಕ್ಕಂತಹದ್ದು ಒಂದೇ ಪದ. ಏನಂದ್ರೆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಸ್ಕಂದ ಪುರಾಣೋಕ್ತ ಶಂಕರ ಸಂಹಿತೆಯ ಭಾಗದ ಒಂದು ಶ್ಲೋಕ. ಅದು ವಚನಕಾರರು ಕೂಡ ತಮ್ಮ ವಚನಗಳಲ್ಲಿ ಹೇರಳವಾಗಿ ಬಳಸ್ತಾರೆ ಆ ಶ್ಲೋಕವನ್ನ. ಯಾವುದು? ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ಯ ತಲ್ಲೀನ ಮನಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜಯತ್ಯಂಗಸ ವೀರಶೈವ. ನೋಡಿ, ಹೌದು, ಇವತ್ತು ನಾನಾದ್ರೂ ಕೂಡ ಅಷ್ಟೇ, ಇಲ್ಲೋದ್ರೂ ಕೂಡ ವೀರಶೈವದ ಲಕ್ಷಣ ಹೇಳ್ಬೇಕಾದ್ರೆ ಇದನ್ನ ಬಳಸೋದು ಮೊದಲನೇ ಶ್ಲೋಕ. ಸಿದ್ಧಾಂತ ಶಿಖಾಮಣಿಯ ಶ್ಲೋಕವನ್ನ ನಾವು ಬಳಸಲ್ಲ, ಇರ್ಬೋದು ಅಲ್ಲಿ. ಅದು ವೀರಶೈವ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥ. ಆದ್ರೆ ಶ್ಲೋಕ ಎಲ್ಲ ಸಮನ್ವಯತೆಯಿಂದ ಕೂಡಿದೆ. ಅಲ್ಲಲ್ಲ, ಯಾರು ವೀರಶೈವ? ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ. ಯಾವ ವ್ಯಕ್ತಿ ತನ್ನ ವಾಮಕರ ಪೀಠದಲ್ಲಿ, ಹಸ್ತಪೀಠದಲ್ಲಿ ನಿಜಂ ಇಷ್ಟಲಿಂಗಂ, ತನ್ನ ಇಷ್ಟಲಿಂಗವನ್ನು ಇರಿಸಿಕೊಂಡು ಬಾಹ್ಯ ವಿನ್ಯಸ್ಯ ತಲ್ಲೀನ ಮನಪ್ರಚಾರ, ಅದರಲ್ಲೇ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿ, ತನ್ನ ದೃಷ್ಟಿಯನ್ನ ಕೇಂದ್ರೀಕರಿಸಿಕೊಂಡು, ಮತ್ತೆ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ, ಬಾಹ್ಯಕ್ರಿಯೆಗಳಿಂದ ನಿಸ್ಪೃಹನಾಗಿ ಸಂಪೂಜಯತಿ, ಆ ಇಷ್ಟಲಿಂಗವನ್ನ ಪೂಜನೆ ಮಾಡ್ತಾರಲ್ಲ,
ಸ ವೀರಶೈವ, ಅವನು ವೀರಶೈವ. ಬಹಳ ಸ್ಪಷ್ಟ ಐತ್ರಿ ನೋಡಿ, ಈಗ ವೀರಶೈವ ಅಂತ ಕರೀಲಿ, ಲಿಂಗಾಯತ ಅಂತ ಕರೀಲಿ, ಅವರ ಚಿಹ್ನೆ ಏನು? ಕುರುಹು, ಅಂಗದ ಮೇಲೆ ಇಷ್ಟಲಿಂಗದಾರ. ನಿಜ ನಿಜ. ಅದೇ ಆರಾಧ್ಯ ದೈವ. ಆರಾಧ್ಯ ದೈವ ಶಿವನ ಕುರುಹು ಆಗಿರ್ತಕ್ಕಂತಹ ಇಷ್ಟಲಿಂಗ ಏನಿದೆಯೋ ಅಂಗದ ಮೇಲೆ ಲಿಂಗಧಾರಣೆಯ ವೀರಶೈವಾನಿ ಅಥವಾ ಲಿಂಗಾಯತಾನಿ ಅವರ ಕುರುಹು. ಹೌದು. ಅದನ್ನು ಇಟ್ಕೊಂಡು ಧರಿಸಿರೋರು ಏನ್ ಮಾಡ್ತಾರೆ? ಎಲ್ಲಿಗೆ ಹೇಗೆ ಪೂಜೆ ಮಾಡ್ತಾರೆ? ಅದನ್ನ ನಾವು ಪೀಠದ ಮೇಲೆ ಇಟ್ಟು ಪೂಜೆ ಮಾಡಲ್ಲ. ವಾಮಕರ ಪೀಠದಲ್ಲಿ ಇಟ್ಕೊಂಡೆ ಅದನ್ನ ಪೂಜೆ ಮಾಡೋದು. ಅದಕ್ಕೂ ಕೂಡ ಶಾಸ್ತ್ರ ಗ್ರಂಥಗಳಲ್ಲಿ ವಾಮಕರ ಏನಿದೆಯಲ್ಲ ಶುಚಿ ಅಲ್ವೇ, ಅದೆಷ್ಟು ಮಟ್ಟಿಗೆ ಸರಿ ವಾಮಕರ ಪೀಠದಲ್ಲಿ ಇಷ್ಟಲಿಂಗವನ್ನು ಪೂಜೆ ಮಾಡೋದು ಅನ್ನೋದಕ್ಕೂ ಕೂಡ ದೊಡ್ಡ ಚರ್ಚೆ ಆಗಿದೆ. ವೀರಶೈವ ಅನ್ನದ ಚಂದ್ರಿಕೆ, ಲಿಂಗಧಾರಣ ಚಂದ್ರಿಕೆಗಳ ದೀರ್ಘವಾಗಿರ್ತಕ್ಕಂಥ ಚರ್ಚೆ ಹಾಕಿ ಇಲ್ಲ ಅದು ಶ್ರೇಷ್ಠವೇ ಅನ್ನೋದು ಶ್ರೇಷ್ಠ ಅಂತ. ಈಗ ಅವರು ಒಂದು ಉದಾಹರಣೆ ಕೊಡ್ತಾರೆ. ಮುಚ್ಚಿಗೆ ಶಂಕರಶಾಸ್ತ್ರಿಗಳು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದಾರೆ ನೋಡಿ, ಅವರಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಈಗ ನಾಲಿಗೆಯನ್ನ ನಾವು ಕೈಯಿಂದ ಮುಟ್ಕೊಂಡ್ರೆ ಏನಾಗುತ್ತೆ? ಅಶೌಚ ಆಗುತ್ತೆ, ಮೈಲಿಗೆ ಆಗತ್ತೆ, ಅಶುದ್ಧಿ ಆಗತ್ತೆ. ಅಲ್ಲಿ ನಾವು ಮಂತ್ರೋಚ್ಚಾರಣೆ ಮಾಡಲ್ವಾ? ಹೌದು, ಒಳ್ಳೆ ಉದಾಹರಣೆ. ಮಂತ್ರೋಚ್ಚಾರಣೆ ಮಾಡಲ್ವಾ ನಾವು? ನಾಲಿಗೆಯನ್ನ ನಾವು ಕೈಯಿಂದ ಮುಟ್ಕೊಂಡ್ರೆ ಅದು ಏಂಜಲ್ ಆಗತ್ತೆ. ಅದೇ ನಾಲಿಗೆಯಲ್ಲಿ ನಾವು ಮಂತ್ರೋಚ್ಚಾರಣೆ ಮಾಡ್ತೀವಿ ಹಾಗೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಅದನ್ನ ಆಮೇಲೆ ಈಗ ಗಂಗೆ ಏನಾಗಿದ್ದಾಳೆ? ಎಲ್ಲ ಏನು ನೈರ್ಮಲ್ಯದಿಂದ ಕೂಡಿದ ಎಲ್ಲ ಕಸ ಕಡ್ಡಿ ಎಲ್ಲ ಹೊತ್ಕೊಂಡ್ಬಂದು, ಆದ್ರೂ ಕೂಡ ಅವಳನ್ನ ಪರಿಶುದ್ಧಳು ಅಂತ ಯಾಕೆ ಪರಿಗಣನೆ ಮಾಡ್ತೀವಿ? ಶಿವನ ಜಡೆಯಿಂದ ಅವಳು ಹರಿದು ಬರೋದು. ಹೌದು. ಈಗ ಈ ಶರೀರ ಶಾಸ್ತ್ರೋಕ್ತ ರೀತಿಯಲ್ಲಿ ಏನೋ ಶಿವದೀಕ್ಷಾ ಸಂಸ್ಕಾರ ಆಗಿರೋದ್ರಿಂದ ಪರಿಶುದ್ಧವಾಗಿರುತ್ತೆ. ದೇಹ ಏನಾಗಿರುತ್ತೆ ಅಂದ್ರೆ ಅಂಗ ಅಂತ ಕರಿತೀವಲ್ಲ, ದೇಹ ಅನ್ನೋದಿಲ್ಲ, ಅಂಗ ಅಂತ ಕರೆಯೋದು. ಅಂಗ ಏನಾಗಿರುತ್ತೆ ಅಂದ್ರೆ ಇದು ದೇವಾಲಯವಾಗಿರುತ್ತೆ. ಇದು ದೀಕ್ಷಾ ಸಂಸ್ಕಾರದಿಂದ ಪರಿಶುದ್ಧವಾಗಿ ಏನ್ ಮಾಡಿರ್ತಾನೆ? ತನು ಅಥವಾ ಶರೀರ ಹೋಗಿ ಅವನ ಅಂಗ ಅನ್ನಿಸ್ಕೊಂಡಿರ್ತಾನೆ. ಇದು ದೇವಾಲಯ ಆಗಿರುತ್ತೆ. ದೇವಾಲಯಕ್ಕೆ ಯಾವ ಭಾಗಕ್ಕೆ ಹೋದ್ರದು ಅಶೌಚ ಇದೆ, ಅಶುಚಿಯ ಪ್ರಶ್ನೆನೇ ಬರಲ್ಲ, ಎಲ್ಲ ಭಾಗವೂ ಶುದ್ಧಿನೇ. ಹೀಗಾಗಿ ವಾಮಕರ ಪೀಠದಲ್ಲಿ ಇಟ್ಕೊಂಡು ಯಾರು ಪೂಜೆ ಮಾಡ್ತಾನಲ್ಲ ಅವನು ವೀರಶೈವ. ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ನೋಡಿ. ಅಷ್ಟೇ ಅಲ್ಲ, ಅದನ್ನ ನಮ್ಮ ಬಸವಣ್ಣವರು ನೋಡಿ, ಅವರು ಆ ಶ್ಲೋಕವನ್ನ ಯೋಹಸ್ತ ಪೀಠ ಆ ಶ್ಲೋಕವನ್ನ ಉಲ್ಲೇಖ ಮಾಡಲ್ಲ. ಬಹಳಷ್ಟು ನೋಡಿ, ಬಸವಣ್ಣವರೇನೆ ನೂರಾರು ವಚನಗಳು ಏನೋ ತಮಗೆ ಪೂರ್ವದಲ್ಲಿದ್ದಂತಹ ವೇದಾಗಮ ಪುರಾಣಗಳ ಸಂಸ್ಕೃತ ಶ್ಲೋಕಗಳ ಅಥವಾ ಮಂತ್ರಗಳ ಭಾವಾನುವಾದವನ್ನ ಕನ್ನಡದಲ್ಲಿ ಹೇಳಿದ್ದಾರೆ ನೋಡಿ. ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗಂ ಏನಿದೆಯಲ್ಲ ನೋಡಿ, ಅವ್ರದ್ದು ಬಸವಣ್ಣವರಲ್ಲಿ ಏನಾಗಿದೆ ಅದು ಅಂದ್ರೆ, ಅಂಗೈ ಒಳಗಣ ಲಿಂಗವ ನೋಡುತ್ತಾ ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ಯ ತಲ್ಲೀನ ಮನ ಪ್ರಚಾರ. ಅದನ್ನ ಮನಸ್ಸನ್ನ ಅದರಲ್ಲೇ ಕೇಂದ್ರೀಕರಿಸಿ ನೋಡುತ್ತಾ ಕಂಗಳು ಕಡೆಗೋಡಿ ವರಿಯುತ್ತಾ ಸುರಿಯುತ್ತಾ ಎಂದಿಪ್ಪೆನೋ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ, ಎನ್ನ ಅಂಗವಿಕಾರದ ಸಂಘವಳಿದು ಕೂಡಲ ಸಂಗಯ್ಯ ಲಿಂಗಲಿಂಗವೆನ್ನುತ್ತಾ. ಅದ್ಭುತವಾದ ಮಾತು. ಹೌದು ನೋಡಿ, ಅಂದ್ರೆ ಬಸವಣ್ಣವ್ರ ವಚನ ಏನಿದೆಯಲ್ಲ, ಇದು ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗಂ ಆ ಶ್ಲೋಕದ ಭಾವಾನುವಾದ ಕನ್ನಡದಲ್ಲಿ ಹೇಳಿದ್ದಾರೆ. ಈಗ ಏನು ವೀರಶೈವ ಬಸವಾದಿ ಪ್ರಮತರಿಂದ ಲಿಂಗಾಯತ ಧರ್ಮ ಆರಂಭ ಆಯಿತು. ಅದು ಪೂರ್ವದಲ್ಲಿದ್ದಂತಹ ಅವರು ವೀರಶೈವರು ಸಂಸ್ಕೃತ ಗ್ರಂಥಗಳ ಆಧಾರ ಅಂತಾರಲ್ಲ, ಇದಕ್ಕೆ ಏನ್ ಹೇಳ್ತಾರತ್ತೆ? ಬಸವಣ್ಣ ಅವರು ಬಸವಣ್ಣವರು ಯಾರು ಶಿವಶರಣರು ಯಾರಿಂದಲೂ ಪ್ರಭಾವಿತರಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಹೇಳ್ತಾರೆ ಅಷ್ಟೇ ಹೇಳೋದಕ್ಕೆ. ನಾವು ಕೊಡ್ತೀವಲ್ಲ, ಸಾವಿರಾರು ಆಧಾರಗಳನ್ನ ಕೊಡ್ತೀವಿ, ಸಾವಿರಾರು ಆಧಾರಗಳನ್ನ ಕೊಡ್ತೀವಿ ನೋಡಿ. ಇದೇ ರೀತಿಯಾಗಿ ಆದಯ್ಯ ಎಂಬತಕ್ಕಂತಹ ಶಿವಶರಣ, ಆದಯ್ಯ ಅವನು ಸೌರಾಷ್ಟ್ರದಿಂದ ಬಂದವನು. ಅವನೇನ್ ಮಾಡ್ತಾನೆ ಅಂದ್ರೆ, ಒಂದು ವಚನದಲ್ಲಿ ಈ ವಚನವನ್ನ ಆ ಶ್ಲೋಕವನ್ನ ಯೋಹಸ್ತ ಪೀಠ ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡ್ತಾನೆ. ಆ ಶ್ಲೋಕ ಉಲ್ಲೇಖ ಮಾಡಿದ್ಮೇಲೆ ಇದರ ಭಾವವನ್ನ ಕನ್ನಡದಲ್ಲಿ ಹೇಳ್ತಾನೆ ಒಂದು ವಚನದಲ್ಲಿ ನೋಡಿ. ಅವನ ಆರಂಭ ಮಾಡೋದು, ನಿಷ್ಕಲ ಷಟ್ಸ್ಥಲ ಲಿಂಗದ ಮೂಲಾಂಕುರವೆನಿಸುವ ಪರಮ ಕಳೆ ಅಂತ ಆರಂಭ ಮಾಡ್ಕೊಳ್ತಾನೆ. ಆರಂಭ ಮಾಡ್ಕೊಂಡು ಅದೆಂತೆಂದಡೆ ಅನ್ಬಿಟ್ಟು ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗಂ ಪೂರ್ತಿ ಶ್ಲೋಕವನ್ನ ಹೇಳಿ ನಂತರ ನೋಡಿ ಹೇಳ್ತಾನೆ, ಆವನಾನೋರ್ವನು ಕರಪೀಠದಲ್ಲಿ ಎನ್ನ ಗುರು ಕೊಟ್ಟ ಪ್ರಾಣಲಿಂಗವನ್ನು ಇರಿಸಿ ಆ ಶಿವಲಿಂಗದಲ್ಲಿ ಮನವನೈದಿದ ಮನಸ್ಸಂಚಾರವುಳ್ಳಾತನಾಗಿ
ಹೊರಗಣ ಕ್ರಿಯಾ ಸಮೂಹದಲ್ಲಿ ನೋಡಿ, ಬಾಹ್ಯ ಕ್ರಿಯಾ ಸಂಕುಲ ನಿಸ್ಪೃಹಾತ್ಮ, ಹೊರಗಣ ಕ್ರಿಯಾ ಸಮೂಹದಲ್ಲಿ ಬಯಕೆ ಎಳೆದು ಬುದ್ಧಿಯುಳ್ಳಾತನಾಗಿ ತನ್ನ ಪ್ರಾಣಲಿಂಗಮಂ ಪೂಜಿಸುತ್ತಿನಹನು. ನೋಡಿ, ಸಂಪೂಜಯತ್ಯಂಗಸ ವೀರಶೈವ. ನೋಡಿ, ಪೂಜಿಸುತ್ತೇನು ಆ ಪ್ರಾಣಲಿಂಗಾರ್ಚಕನಾದ ಲಿಂಗಾಂಗ ಸಂಬಂಧಿಯೇ ವೀರಶೈವನೆಂದರಿವುದು. ಬಹಳ ಸ್ಪಷ್ಟ ಹೇಳಿದ್ದಾರೆ ನೋಡಿ. ಬಸವಣ್ಣವರು ಈ ಶ್ಲೋಕವನ್ನು ಉಲ್ಲೇಖ ಮಾಡೋದಿಲ್ಲ, ಹೌದು, ಕೇವಲ ಭಾವವನ್ನ ಕನ್ನಡದಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ಆದಯ್ಯ ಶ್ಲೋಕವನ್ನು ಉಲ್ಲೇಖ ಮಾಡಿಬಿಟ್ಟು ಮತ್ತೇನ್ ಮಾಡ್ತಾನೆ ಅಂದ್ರೆ ಅದರ ಭಾವವನ್ನು ಕೂಡ, ಅನುವಾದವನ್ನು ಕೂಡ ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಅನುವಾದವನ್ನು ಕೊಡ್ತಾ ಇದ್ದಾನೆ. ಹೌದು ಹೌದು, ಅನುವಾದವನ್ನು ಕೊಡ್ತಾ ಸ್ಪಷ್ಟ ಐತಿ. ಇದಕ್ಕಿಂತ ನಮ್ಗೆ ಇನ್ನೇನ್ ಆಧಾರಗಳು ಬೇಕು? ನಿಜ ನಿಜ ನಿಜ. ಇನ್ನೇನ್ ಆಧಾರ ಬೇಕು? ಮತ್ತೆ ಇಷ್ಟಲ್ಲದೆ ಏನಾಗುತ್ತೆ ಅಂದ್ರೆ ಈ ವೀರಶೈವ ಎಂಬತಕ್ಕಂತಹ ಪದ ತುಂಬಾ ವಿಶಾಲವೂ ಮತ್ತೆ ಅಷ್ಟೇ ಗಹನವಾಗಿರ್ತಕ್ಕಂಥ ಅರ್ಥಗಳನ್ನು ಹೊಂದಿರತಕ್ಕಂತಹ ಪದ. ಅದು ನಾವು ತಿಳ್ಕೊಂಡಷ್ಟು ಸರಳವಾಗಿರೋ ಪದ ಅಲ್ಲ ಅದು. ಏನು, ಇದು ಧರ್ಮ ಮತ್ತು ಸಿದ್ಧಾಂತಗಳಿಗೆ ಅನ್ವಯವಾಗುವಂತೆ ವ್ಯಕ್ತಿ ಮತ್ತೆ ಸಮಾಜಗಳಿಗೂ ಅನ್ವಯ ಆಗುತ್ತೆ. ಈಗ ನನ್ನನ್ನ ಯಾರು ನೋಡಿದವರು ಎಲ್ಲಾರು ಬೇರೆ ಬೇರೆ, ಯಾರಪ್ಪ ಇವರು ಅಂದ್ರೆ ಅವ್ರು ವೀರಶೈವರು, ವ್ಯಕ್ತಿಗಾಯ್ತು. ಧರ್ಮಕ್ಕೆ ಬಂದಾಗ ಆಮೇಲೆ ಇವ್ರು ಯಾರಪ್ಪ ಅಂದ್ರೆ, ಈಗ ನಾನು ನೀವು ಒಂದು 50 ಜನ ಆಯ್ತು, ಇವರೆಲ್ಲ ಯಾರಪ್ಪ ಅಂದ್ರೆ ಇವರೆಲ್ಲ ಸಮಾಜಕ್ಕಾಯ್ತು. ವ್ಯಕ್ತಿಗೂ ಸಮಾಜಕ್ಕೂ ಆಯ್ತು. ಅಂದ್ರೆ ಧರ್ಮ ಮತ್ತು ತತ್ವ ಸಿದ್ಧಾಂತಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ವ್ಯಕ್ತಿ ಮತ್ತೆ ಸಮಾಜಕ್ಕೂ ಕೂಡ ಅನ್ವಯವಾಗುತ್ತೆ ವೀರಶೈವ ಅನ್ನೋ ಪದ. ಶಿವನ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ದೇಹದ ಮೇಲೆ ಧರಿಸ್ಕೊಂಡು ಏನು ಹೃನ್ಮನಗಳಲ್ಲಿ ಶಿವನನ್ನೇ ಸಂಪೂರ್ಣವಾಗಿ ತುಂಬಿಕೊಂಡು ಶಿವೋಹಂ ಎಂಬತಕ್ಕಂತಹ ಭಾವನೆಯಿಂದ ತಾನೇ ಶಿವನಾಗ್ತಕ್ಕಂಥ ಅವಸ್ಥೆಯನ್ನ ಲಿಂಗಾಂಗ ಸಾಮರಸ್ಯ ಎಂಬುದಾಗಿ ಕರೀತಾರೆ. ಜೀವ ಶಿವನ ಬಗೆ ಮಾನವ ಮಹಾದೇವನಾಗ್ತಕ್ಕಂತಹದ್ದು. ಅದ್ಭುತವಾದ. ಮತ್ತೆ ಅದನ್ನ ಸಾಧಿಸ್ತಕ್ಕಂತಹದ್ದು ಅಷ್ಟು ಸುಲಭ ಅಲ್ಲ. ಅಂದ್ರೆ ವೀರಶೈವ ಪಾರಮೇಶ್ವರಾಗಮ ಹೇಳುತ್ತೆ, ಏಕೈನ ಜನ್ಮನಾ ಮುಕ್ತಿ ವೀರಾಣಾಂತು ಮಹೇಶ್ವರಿ. ಶಿವ ಪಾರ್ವತಿಗೆ ಹೇಳ್ತಾನೆ, ವೀರ ಅಂದ್ರೆ ವೀರಶೈವರಿಗೆ ಒಂದೇ ಜನ್ಮದಲ್ಲಿ ಮುಕ್ತಿ, ಅವ್ರಿಗೆ ಇನ್ನೊಂದು ಜನ್ಮವಿಲ್ಲ ಅಂತ. ನಾನು BHU ನಲ್ಲಿ ಸುಮಾರು ಒಂದು 10 ವರ್ಷದಿಂದ ಒಂದು ಸೆಮಿನಾರ್ ಆಯ್ತು, ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಸೆಮಿನಾರ್. ನಾನು ಅಲ್ಲಿ ಅದು ಕೋಟ್ ಮಾಡಿದಾಗ ಅಲ್ಲಿ ಇದ್ದಂತಹವರೊಬ್ರು ನನ್ಗೆ ಪ್ರಶ್ನೆ ಮಾಡಿದ್ರು, ಅಂದ್ರೆ ಎಲ್ಲಾ ವೀರಶೈವರಿಗೂ ಕೂಡ ಒಂದೇ ಜನ್ಮದಲ್ಲಿ ಏನ್ರಿ ಇನ್ನು ಪುನರ್ಜನ್ಮ ಇಲ್ವಾ ಅಂತ. ಎಲ್ಲಾರ್ಗೂ ಅಲ್ಲ ಸ್ವಾಮಿ, ಯಾರು ಏಕೋತ್ತರ ಶತಸ್ಥಲ ವ್ಯವಸ್ಥೆಯಲ್ಲಿ ಅವನು ಸಾಧನೆಯನ್ನ ಮಾಡ್ತಾನಲ್ಲ ಅಂಥವನಿಗೆ ಮಾತ್ರ. ಹೌದು, ಅಂಥವನಿಗೆ ಮಾತ್ರ, ಉಳಿದವ್ರಿಗಲ್ಲ. ಉಳಿದವ್ರಿಗೆಲ್ಲ ಪುನರಪಿ ಜನನಂ ಪುನರಪಿ ಮರಣ ಇರೋದೇನೆ ಅದು. ವೀರಶೈವ ಸಿದ್ಧಾಂತವನ್ನು ಯಾರು ಅಳವಡಿಸ್ಕೊಂಡು ಯಾರು ಆಚರಿಸ್ತಾರೋ ಸಾಧನೆ ಮಾಡ್ತಾರೋ ಅಂತವ್ರಿಗೆ ಮಾತ್ರ, ಉಳಿದವ್ರಿಗಲ್ಲ. ಉಳಿದವ್ರಿಗಲ್ಲ. ಸರಿಯಾದ ಮಾತು. ನಾವು ವೀರಶೈವರು ಲಿಂಗಾಯತರು ಅಂತ ಹೇಳ್ತೀವಿ, ನಾವು ಬಸವಾನುಯಾಯಿಗಳು ಅಂತ ಹೇಳ್ತೀವಿ. ಏನ್ ಹೇಳ್ತಾರೆ ಅವರು? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯುವ, ತನ್ನ ಬಣ್ಣಿಸಬೇಡ, ಇದೀರ ಹಳಿಯಲು. ಇವರೆಲ್ಲ ಮಾಡ್ತಾ ಇರೋದೇನು? ನೀವು ಆ ಒಂದು ವಚನವನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಸಾಕು. ಅದು ಕರೆಕ್ಟ್ ಆದ ಮಾತೈತಿ. ಸಮಾಜ ಪೂರ್ತಿ ರಿಪೇರಿ ಆಗ್ಬಿಡುತ್ತೆ. ಹೌದು. ಯಾರು ನಾವು ಲಿಂಗಾಯತರು ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ, ಇದೊಂದು ವಚನವನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರು ಸಾಕು. ಹೌದು. ಹೇಳಿ. ನಿಜ. ಎಲ್ರು ಕೂಡ ಮಾಡ್ಬೇಕಾಗಿರ್ತಕ್ಕಂಥ ಅಂದ್ರೆ ಸಮಾಜದ ಶುದ್ಧೀಕರಣ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನನ್ನ ಏನು ಸರಿ ಮಾಡ್ಕೊಂಡ್ಬಿಟ್ರೆ ಇಡೀ ಸಮಾಜ ಅಂದ್ರೆ ಸಮಸ್ತ ಇದು ಮನುಕುಲ ಶಾಂತವಾಗಿರುತ್ತೆ. ಯಾವ್ದು ದ್ವೇಷ, ಅಸೂಯೆ, ಕ್ರೋಧ, ಮತ್ಸರ ಯಾವ್ದು ಇರೋದಿಲ್ಲ. ಸಮಾಜವೇ ಶುದ್ಧಿ ಆಗ್ಬಿಡುತ್ತೆ. ಅಲ್ಲ, ಬರೇ ವಿಚಾರ ಹೇಳೋದ್ರಾಗಾಯ್ತು. ಆಚಾರ ಇಲ್ಲ, ಹೇಳೋದಷ್ಟೇ. ನೀವ್ ವೇದಿಕೆ ಮೇಲೆ ಗಂಟೆಗಟ್ಟಲೆ ಭಾಷಣ ಮಾಡ್ತಾರೆ, ಆದ್ರೆ ಅವ್ರ ಅಂಗದ ಮೇಲೆ ಲಿಂಗವೇ ಇರೋದಿಲ್ಲ. ನಿಜ. ಎಷ್ಟೋ ಜನ ಮನೆಯಲ್ಲಾರು ಇಟ್ಟಿರ್ತಾರೆ, ಆ ಪುಣ್ಯಾತ್ಮರು ಮನೆಯಲ್ಲೂ ಇಟ್ಕೊಳ್ಳೋದಿಲ್ಲ. ನೋಡಿ, ಅಂತವರೆಲ್ಲ ಇವತ್ತು ಸಮಾಜದಲ್ಲಿ ಪ್ರಮುಖರು ಅಂತವ್ರು ಭಾಷಣ ಮಾಡೋದು ಧರ್ಮದ ಬಗ್ಗೆ, ಆಚಾರದ ಬಗ್ಗೆ. ಮತ್ತೆ ಇದನ್ನ ಏನಿದೆಯಲ್ಲ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸ್ಬೇಕು ಅನ್ಕೊಂಡ್ರೆ ಅದು ಕಠಿಣವಾಗಿರ್ತಕ್ಕಂತಹ ಒಂದು ವ್ರತ. ಅದನ್ನ ವೀರವ್ರತ ಅಂತಾನೆ ಕರೀತಾರೆ. ಆ ವೀರವ್ರತವನ್ನ ಆಚರಣೆ ಮಾಡ್ತಕ್ಕಂಥ ವೀರವ್ರತಿ ಅಂತಲೂ ಕೂಡ ವ್ಯಕ್ತಿಗೆ ಅನ್ವಯವಾಗುವಂತೆ ಅದು ಕಠಿಣವಾಗಿರ್ತಕ್ಕಂಥ ಸಾಧನೆ. ಈ ರೀತಿಯಾಗಿರ್ತಕ್ಕಂಥ ಸಾಧನೆಗೆ ವೀರಶೈವಾಚಾರ್ಯರು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ
ಗಳನ್ನ ಷಟ್ಸ್ಥಲ ಎಂಬತಕ್ಕಂಥ ಅಧ್ಯಾತ್ಮ ಸೋಪಾನಗಳನ್ನ ಅವ್ರೇನ್ ಮಾಡಿದ್ರು ಅಂದ್ರೆ ಉಪದೇಶ ಮಾಡಿದ್ದಾರೆ. ಹೀಗೆ ವೀರತನದಿಂದ ಶಿವ ಸಾಯುಜ್ಯವನ್ನ ಹೊಂದಲು ಇರತಕ್ಕಂತಹ ಮಾರ್ಗ ವೀರಶೈವ. ವೀರತನ ಅಂದ್ರೆ ಅಷ್ಟಾವರಣ ಸಂಪನ್ನನಾಗ್ಬೇಕು. ಗುರುಲಿಂಗ ಜಂಗಮಗಳು ಇವು 3 ಪೂಜನೀಯ ಆವರಣಗಳು. ಅವನು ಅವರ ವಿಷಯದಲ್ಲಿ ಅವನು ಬಹಳ ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ಬೇಕು. ಗುರುಲಿಂಗ ಜಂಗಮಗಳ ಪಾದೋದಕ ಪ್ರಸಾದಗಳನ್ನು ಅವನು ಸ್ವೀಕಾರ ಮಾಡಬೇಕು. ಹನುಮನ ಧನಾದಿಗಳನ್ನ ನಾವು 3ಕ್ಕೂ ಕ್ರಮವಾಗಿ ಸಲ್ಲಿಸಿ ಆ ತನ್ನ ಪೂಜೆಯಿಂದ ಅವರ ಪೂಜಾ ಫಲವಾಗಿ ಏನ್ ಮಾಡ್ಬೇಕು, ಪಾದೋದಕ ಪ್ರಸಾದಗಳನ್ನು ಸ್ವೀಕಾರ ಮಾಡ್ಬೇಕು. ಯಾವ್ದ್ರಿಂದ ಮಾಡ್ಬೇಕು? ಅವನು ಭಸ್ಮ ರುದ್ರಾಕ್ಷ ಮಂತ್ರಗಳಿಂದ ಪೂಜೆ ಮಾಡಬೇಕು. ಭಸ್ಮ ರುದ್ರಾಕ್ಷ ಮಂತ್ರಗಳಿಂದ ಗುರುಲಿಂಗ ಜಂಗಮಗಳನ್ನ ಅವನು ಪೂಜೆ ಮಾಡಿದ್ರೆ ತತ್ ಫಲವಾಗಿ ಪಾದೋದಕ ಪ್ರಸಾದಗಳು ಪ್ರಾಪ್ತಿಯಾಗುತ್ತೆ. ಅವುಗಳನ್ನು ಸ್ವೀಕಾರ ಮಾಡೋದು ಒಂದ್ ಬಗೆ. ಅವನು ಸಮಾಜದಲ್ಲಿ ಬದುಕಬೇಕಲ್ಲ, ಅವು 8 ಆವರಣಗಳು. ಈ ರೀತಿಯಾಗಿರ್ತಕ್ಕಂತಹ ಆಚರಣೆ ಮಾಡೋದ್ರಿಂದ ಅವು ಆ ಸಾಧಕನನ್ನ ಏನೋ ಬಾಹ್ಯವಾಗಿರ್ತಕ್ಕಂತಹ ಶಕ್ತಿಗಳಿಂದ ಅವನನ್ನ ರಕ್ಷಣೆ ಮಾಡ್ತಾರೆ. ಅಧ್ಯಾತ್ಮ ಸೋಪಾನದಲ್ಲಿ ಅವನು ಪ್ರವರ್ತಮಾನ ಆಗ್ಬೇಕು ಅಂದ್ರೆ, ಸೋಪಾನ ಅವನು ಮೆಟ್ಲೆತ್ತ ಹೋಗ್ಬೇಕು ಅಂದ್ರೆ ಅವನಿಗೆ ಅನೇಕ ವಿಘ್ನಗಳು ಬರ್ತವೆ. ಸಾಧನಾ ಪಥದಲ್ಲಿ ಹೊರಟಿರ್ತಕ್ಕಂಥವ್ರಿಗೆ ಅನೇಕ ವಿಘ್ನಗಳು ಬರ್ತವೆ. ಅವು ಈಗ ನಾವು ಒಂದು ಬೆಳಸನ್ನ ಹಾಕಿದ್ವಿ, ಒಂದು ಏನನ್ನು ಆ ಬೆಳೆನ ರಕ್ಷಣೆ ಮಾಡೋದಕ್ಕೆ ನಾವು ಯಾವ ರೀತಿಯಾಗಿ ಸುತ್ತ ಬೇಲಿ ಹಾಗೆ ಇವು ಕೂಡ ಏನು ಲಿಂಗಾಂಗ ಸಾಮರಸ್ಯ ರೂಪ ಮೋಕ್ಷದಲ್ಲಿ ಪ್ರವೃತ್ತನಾದಂತಹ ಸಾಧಕನಿಗೆ ಏನು ಅಗ್ನಿ ಆತಂಕಗಳು, ಅನೇಕ ವಿಘ್ನಗಳು ಬರ್ತವೆ. ವಿಘ್ನಗಳನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಈ 8 ಆವರಣಗಳು, ಬೇಲಿಗಳಿವು, ರಕ್ಷಣಾ ಕೋಟೆ. ಅದಾದ್ಮೇಲೆ ಇವನು ಸಮಾಜದಲ್ಲಿ ಅವನು ಏನು ಇತರ ಧರ್ಮೀಯರೊಂದಿಗೆ ಸೌಹಾರ್ದಯುತವಾಗಿ ಅವನು ಬಾಳ್ವೆ ಮಾಡಬೇಕು. ಸಮಾಜದಲ್ಲಿ ಸುಖ ಶಾಂತಿ ಸಮೃದ್ಧಿಗಳು ಬರಬೇಕು. ಅದಕ್ಕೆ ಪಂಚಾಚಾರಗಳನ್ನು ಅಳವಡಿಸ್ತಾರೆ. ಅವನು ಹೇಗೆ ಒಬ್ಬ ವ್ಯಕ್ತಿ ಸಮಾಜದೊಂದಿಗೆ ವರ್ತನೆ ಮಾಡಬೇಕು, ಜೀವನ ಮಾಡಬೇಕು ಅನ್ನೋದನ್ನ ಪಂಚಾಚಾರಗಳು ನೀತಿಯನ್ನ ಬೋಧನೆ ಮಾಡ್ತಾರೆ. ವಿಶೇಷ ಅದು ಈ ಷಟ್ಸ್ಥಲಗಳಂತೂ ಅವು ಅಧ್ಯಾತ್ಮ ಸೋಪಾನಗಳು. ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಳಿಸ್ಲಿಕ್ಕೆ ಪಂಚಾಚಾರಗಳು. ಹೌದು. ಈಗ ನಾವು ಬೇರೆ ವ್ಯಕ್ತಿಗಳೊಂದಿಗೆ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಳೋದು ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಂತಿರುತ್ತೆ. ವ್ಯಕ್ತಿತ್ವ ನಿಂತಿರುತ್ತೆ. ಅದು ಸಮಾಜದಲ್ಲಿ ಸುಖ ಶಾಂತಿಗಳಿರ್ತವೆ. ಸಮಾಜದಲ್ಲಿ ಸುಖ ಶಾಂತಿಯಲ್ಲಿ ಎಲ್ಲಾ ಶಾಂತಿಗೆ ನಾವು ಕಾರಣವಾದ್ರೆ ಏನ್ ಸಾಧನೆ ಮಾಡಿದ್ರು ಕೂಡ ಏನ್ ಅದಕ್ಕೆ ಬೆಲೆ ಇರುತ್ತೆ? ಏನು ಇರೋದು? ನಾವ್ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರವು ಕೂಡ ಏನನ್ನ ಪೂರಕವಾಗಿರ್ಬೇಕು. ಅದು ಅವನ ಸ್ವಭಾವಗಳೇ ಅವನಿಗೆ ಶಕ್ತಿ. ಹೌದು. ಅಲ್ಲ, ಬೇಕಾಗುತ್ತೆ ಅವನಿಗೆ ಕಾಮಕ್ರೋಧಾದಿ ಅರಿಷಡ್ ವೈರಿಗಳನ್ನ ಅವನು ಜಯಿಸ್ಬೇಕು ಅಂದ್ರೆ ಅವನು ಸಮಾಜದೊಂದಿಗೆ ಅವನು ಏನೋ ಒಳ್ಳೆಯ ಸಂಬಂಧವನ್ನ ಹೊಂದಿರ್ಬೇಕಾಗುತ್ತೆ. ಒಳ್ಳೆ ರೀತಿಯಲ್ಲಿ ಅವನು ವರ್ತನೆ ಹೋಗ್ಬೇಕಾಗತ್ತ. ಇದು ಇಲ್ಲಿ ಈ ರೀತಿಯಾಗಿ ಅವನು ಈ ಅಧ್ಯಾತ್ಮ ಸೋಪಾನ ಮಾರ್ಗ ಏನಿದೆಯಲ್ಲ, ಹೀಗೆ ವೀರತನದಿಂದ ಶಿವ ಸಾಯುಜ್ಯವನ್ನು ಹೊಂದಕ್ಕೆ ಇರತಕ್ಕಂತಹ ಮಾರ್ಗ ವೀರಶೈವ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಮತ್ತೆ ಇಂತಹ ಆಚಾರ ವಿಚಾರಗಳನ್ನು ಬೋಧಿಸ್ತಕ್ಕಂತಹ ಮತ ಅಥವಾ ಧರ್ಮವನ್ನು ಕೂಡ ವೀರಶೈವ ಧರ್ಮ, ವೀರಶೈವ ಮತ ಎಂಬುದಾಗಿ ಕೂಡ ಕರೀತಾರೆ. ಈ ಎಲ್ಲ ಅಭಿಪ್ರಾಯಗಳು ಶೈವಾಗಮೋತ್ತರ ಭಾಗಗಳಲ್ಲಿ, ಶಿವಾಗಮಗಳ ಉತ್ತರ ಭಾಗಗಳಲ್ಲಿ ಅಂದ್ರೆ ಕಾಮಿಕಾದಿ ವಾತುಲ ಅಂತ 28 ಆಗಮಗಳಲ್ಲಿ, ಅಂದ್ರೆ ಆಗಮಗಳಲ್ಲಿ ಪೂರ್ವ ಭಾಗ ಮತ್ತು ಉತ್ತರ ಭಾಗ ಅಂತ 2 ಭಾಗ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಸಂಸ್ಕೃತ ವಿದ್ವಾಂಸರೇ ಆಗಮಗಳಲ್ಲಿ ಎಲ್ಲಿಯೂ ಕೂಡ ಪೂರ್ವ ಭಾಗ ಉತ್ತರ ಭಾಗ ಅಂತ ಇಲ್ಲ, ಇವರು ಸೃಷ್ಟಿ ಮಾಡ್ಕೊಂಡಿರೋದು ಅನ್ನೋದನ್ನ ಹೊರಗಡೆ ಆಪಾದನೆ ಮಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಬರವಣಿಗೆನೂ ಮಾಡಿದ್ದಾರೆ. ಅಂತವ್ರ ಬರವಣಿಗೆನೂ ಕೂಡ ನೋಡಿದ್ದೀನಿ. ಯಾಕಾಗಿ ಅಂತ ಆಪಾದನೆ ಮಾಡ್ತಾರೆ? ಅದಕ್ಕೆ ಅವ್ರಿಗೆ ಇಲ್ಲಕ್ಕೆ ಇಲ್ಲ ಅಂತ. ಈಗ ಅದಕ್ಕೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾವಾಗಲೂ ಕೂಡ ಏನಾಗುತ್ತೆ ಅಂದ್ರೆ, ಈಗ ಪೂರ್ವ ಭಾಗ ಏನಿದೆ ಅದು ಸಾಮಾನ್ಯ ಶೈವದ ಆಚಾರ ವಿಚಾರಗಳನ್ನ ಬೋಧನೆ ಮಾಡಿಸ್ಕಂತ. ಅಲ್ಲಿ ಯಾರು ಸಾಮಾನ್ಯ ಶೈವರಿದ್ರಲ್ಲ, ಈಗ ತಮಿಳುನಾಡಿನ ಶೈವರಿದ್ದಾರಲ್ಲ, ಆ ಶೈವ ಸಿದ್ಧಾಂತ ಏನ್ ಹೇಳ್ತೀವಲ್ಲ, ಅವರು ಸಾಮಾನ್ಯ ಶೈವರವರು. ಅವರು ತಮಗ್ ಬೇಕಾಗಿರ್ತಕ್ಕಂಥ ಸಿದ್ಧಾಂತವನ್ನ ಆ ಕಾಲದಿಂದಲೂ ಕೂಡ ಪರಂಪರೆಯಲ್ಲಿ ಅವರು ರಚನೆ ಮಾಡ್ಕೊಂಡ್ಬಂದ್ರು. ಆದ್ರೆ ವೀರಶೈವರಿದ್ರಲ್ಲ, ವೀರಶೈವರಿಗೆ ಬೇಕಾಗ್ತಕ್ಕಂಥ ಆಚಾರ ವಿಚಾರಗಳು ಸಾಮಾನ್ಯ ಶೈವಕ್ಕೂ ಬಹಳ ವ್ಯತ್ಯಾಸ. ಇವ್ರು ಏನ್ ಮಾಡಿದ್ರು, ವೀರಶೈವ ಆಚಾರ್ಯರು ತಮಗ್ ಬೇಕಾಗಿರ್ತಕ್ಕಂಥ ತುಂಬಾ ಅನಾದಿ ಕಾಲದಲ್ಲಿ, ಇವತ್ತಲ್ಲ ನಿನ್ನೆ ಮೊನ್ನೆ ಬರ್ದದ್ದಲ್ಲ, ತಮಗ್ ಬೇಕಾಗಿರ್ತಕ್ಕಂತಹ ಸಿದ್ಧಾಂತ ಏನಿದೆ ಅದನ್ನ ಬರ್ಕೊಂಡ್ಬಂದ್ರು. ಈಗ ಬಾಣಭಟ್ಟನ ಕಾದಂಬರಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ಗದ್ಯ ಕಾವ್ಯ. ಅದು ಅದರಲ್ಲಿ ಪೂರ್ವ ಭಾಗ ಮತ್ತು ಉತ್ತರ ಭಾಗ ಅಂತ ಇದೆ. ನಾನು ಯಾಕಂದ್ರೆ ಒಬ್ಬ ಸಂಸ್ಕೃತ ಸಾಹಿತ್ಯದ ವಿದ್ಯಾರ್ಥಿಯಾಗಿ
ನಾನು ಅಧ್ಯಯನ ಮಾಡಿದ್ದೀನಿ ಸುಮಾರು 16 ವರ್ಷ ಆ ಟೆಕ್ಸ್ಟ್ ಅನ್ನು ಪಾಠ ಮಾಡಿ ಪೂರ್ವ ಭಾಗವನ್ನ ಸಂಪೂರ್ಣವಾಗಿ ನಾನು ಪಾಠ ಮಾಡಿದ್ದೀನಿ. ಹ್ಞೂನ್ರಿ. ಒಂದಲ್ಲ ಒಂದು ವರ್ಷ, ಒಂದು ಸಿಲೆಬಸ್ ಮಾಡಿದಾಗ 3 ವರ್ಷ ಇರುತ್ತೆ ಡಿಗ್ರಿ ಲೆವೆಲ್ನಲ್ಲಿ. ನಾನು ಪೂರ್ವ ಭಾಗವನ್ನು ಪೂರ್ತಿ ಪಾಠ ಮಾಡಿದ್ದೀನಿ. ಕೆಲವು ಭಾಗವನ್ನ 2 ಸಾರಿ ಮಾಡೋ ಅವಕಾಶವೂ ಕೂಡ ಬಂದಿದೆ ನನಗೆ. ಸರಿ ಸರಿ ಸರಿ. 16 ವರ್ಷ ಆದ್ಮೇಲೆ ಮತ್ತೆ ಆ ಭಾಗವನ್ನ ಇಟ್ಟಾಗ ಪೂರ್ತಿ ಮಾಡಿದ್ದೀನಿ. ಏನಂದ್ರಲ್ಲಿ ಅವನು ಎಲ್ಲೂ ಕೂಡ ಅವನು ಪೂರ್ವ ಭಾಗ ಉತ್ತರ ಭಾಗ ಅಂತ ಬಾಣಭಟ್ಟ ಹೇಳೋದಿಲ್ಲ. ಅದನ್ನ ಯಾರು ಮಾಡಿದವರು ಪೂರ್ವ ಭಾಗ ಉತ್ತರ? ವಿದ್ವಾಂಸರು, ನಮ್ಮಂತವ್ರು. ಯಾಕೆ ಮಾಡಿದ್ರು ಅಂದ್ರೆ ಬಾಣಭಟ್ಟ ಈ ಪೂರ್ವ ಭಾಗ ಅಂತ ಏನ್ ಹೇಳ್ತೀವಲ್ಲ, ಅವನು ಅದ್ ಬರೆಯೋಷ್ಟ್ರಲ್ಲಿ ಏನಾಗುತ್ತೆ ಅಂದ್ರೆ ಆಗ್ಲೇ ಅವನಿಗೆ ಆರೋಗ್ಯ ಕೆಟ್ಟು ಬಿಡುತ್ತೆ. ಆರೋಗ್ಯ ಕೆಟ್ಟು ಅವನು ಹಾಸಿಗೆ ಹಿಡಿದು ಬಿಡ್ತಾನೆ. ಅವನು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾನೆ ಈ ನಿಯೋಜಿತ ಕೃತಿ, ಅದು ಸಂಪೂರ್ಣವನ್ನ ನಾನು ಮುಕ್ತಾಯ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಅವನಿಗೆ ಮನದಟ್ಟಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅವನ ಮಗನ ಭೂಷಣ ಭಟ್ಟನನ್ನ ಕರೆದು ಹೇಳ್ತಾನೆ, ಅವನು ಇದು ಇಂತಹ ಕಥೆಯನ್ನ ನಾನು ಬರಿತಾ ಇದ್ದೀನಿ, ಇದು ಅಪೂರ್ಣವಾಗ್ತಾ ಇದೆ, ಅದನ್ನ ನೀನ್ ಪೂರ್ಣ ಮಾಡು, ಈ ರೀತಿಯಾಗಿ ಪೂರ್ಣ ಮಾಡು ಅಂತೇಳಿ ಕಥೆಯನ್ನ ಹೇಳಿಬಿಟ್ಟು ಅವನು ದಿವಂಗತನಾಗ್ಬಿಡ್ತಾನೆ. ಅವನೇನ್ ಕಥೆಯಲ್ಲಿ ಹೇಳೋದು ನಮ್ಗೆ ಪೂರ್ವ ಭಾಗದ ಕೊನೆಯಲ್ಲಿ ಬರಲ್ಲ. ಆದ್ರೆ ಉತ್ತರ ಭಾಗ ಅಂತ ನಾವು ಹೇಳ್ತಲ್ಲ, ಉತ್ತರ ಭಾಗದ ಆರಂಭದಲ್ಲಿ ಅವನು ಹೇಳ್ತಾನ ಆ ಮಾತನ್ನ. ಮಗ ನಾನು ಇದು ಕಾವ್ಯವನ್ನು ಕೈಗೆತ್ಕೊಂಡಿರೋದು, ಇದನ್ನ ನಾನು ನನ್ನ ಕವಿತ್ವ ದರ್ಪದಿಂದಾಗಲಿ, ನನಗೆ ಆ ಶಕ್ತಿ ಇದೆ ಬರೆಯಬಲ್ಲೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕಾಗ್ಲಿ, ಮತ್ತೊಂದು ಯಾವುದಕ್ಕೂ ಕೂಡ ಅಲ್ಲ. ನನ್ನ ತಂದೆಗೆ ಆತನ ಮರಣಶೀಲಿದ್ದಾಗ ನಾನು ಕೊಟ್ಟಿದ್ದಂತಹ ಆತನ ಮಾತಿನಂತೆ ನನ್ನ ತಂದೆ ಹೇಳಿದಂತಹ ದಾಟಿಯಲ್ಲಿಯೇ ಕಥೆಯನ್ನ ಮುಗಿಸೋದಕ್ಕೋಸ್ಕರ ಆರಂಭ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾನೆ. ಆಗ ವಿದ್ವಾಂಸರುಗಳು ಏನ್ ಮಾಡಿದ್ರು ನಂತರದಲ್ಲಿ ಇವನ್ನೆಲ್ಲ ಅದನ್ನ ಪೂರ್ವ ಭಾಗ, ಭೂಷಣ ಭಟ್ಟ ಉತ್ತರ ಭಾಗ ಅಂತ ಬರೆದ್ರು. ಈಗ ಎರಡಕ್ಕೂ ಕೂಡ ಭಾಷಾ ಶೈಲಿಯಲ್ಲಿ ವ್ಯತ್ಯಾಸ ಇದೆ. ಪೂರ್ವ ಭಾಗಕ್ಕೂ ಉತ್ತರ ಭಾಗಕ್ಕೂ. ಈಗ ನಾನು ಬರವಣಿಗೆ ಮಾಡೋದಕ್ಕೂ ನೀವು ಶೈಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಅದು ಒಂದು. ರಾಮಾಯಣ ಇದೆಯಲ್ಲ, ರಾಮಾಯಣಕ್ಕೆ ಬರೋಣ, ಆದಿಕಾವ್ಯಕ್ಕೆ. ಅದರಲ್ಲಿ ಇರ್ತಕ್ಕಂಥದ್ದು 7 ಕಾಂಡಗಳು. ಏನು ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಬಾಲಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಯುದ್ಧಕಾಂಡ, ಸುಂದರಕಾಂಡ ಮತ್ತೆ ಉತ್ತರಕಾಂಡ. ಆದ್ರೆ ವಾಲ್ಮೀಕಿ ಬರೆದದ್ದು ಎಷ್ಟು? ಸುಂದರ ಏನು ಯುದ್ಧಕಾಂಡದವರೆಗೆ ಮಾತ್ರ ಬರ್ತದ್ದು. ಉತ್ತರಕಾಂಡದ ಕಥೆ ಇದೆಯಲ್ಲ, ವಾಲ್ಮೀಕಿ ಬರೆದದ್ದು. ಅದನ್ನ ಉತ್ತರಕಾಂಡ ಅಂತಾನೆ ನಂತರದಲ್ಲಿ ಆ ಹೆಸರನ್ನ ಕೊಟ್ಟದ್ದು. ಅಂದ್ರೆ ಉತ್ತರ ಅಂದ್ರೆ ನಂತರ ಸೇರ್ಪಡೆ ಆಗಿದ್ದು, ನಂತರ ಸೇರ್ಪಡೆ ಆಗೋದು ಅಂತ. ಉತ್ತರಕಾಂಡದ ಕಥಾವಸ್ತುವೇ ಕೂಡ ಏನೋ ವಾಲ್ಮೀಕಿ ರಚನೆ ಮಾಡೋದಲ್ಲ. ಅಂದ್ರೆ ಇಂದಿನ ಇತಿಹಾಸವನ್ನು ಹೇಳುವಾಗ ಉತ್ತರ ಅಂತ ಶಬ್ದ ಬಂದ ಕೂಡಲೇ ಅದು ಮುಂದುವರೆದ ಭಾಗ, ಮುಂದುವರೆದ ಭಾಗ. ಅದು ಅಪೂರ್ಣವಾಗಿದ್ದನ್ನ ಪೂರ್ತಿ ಮಾಡೋಕ್ಕೋಸ್ಕರ ಬಳಸುವಂಥದ್ದು. ಹಾಗೆ ಅಲ್ಲೇನಾಯ್ತು, ಅವರು ಸಾಮಾನ್ಯ ಶೈವರೇ ಇದ್ರಲ್ಲ, ತಮಗ್ ಬೇಕಾದದನ್ನ ಆ ಆಗಮನ ಸಿದ್ಧಪಡಿಸ್ಕೊಂಡು ಆಚಾರ ವಿಚಾರಗಳನ್ನ. ಆದ್ರೆ ವೀರಶೈವ ಆಚಾರ ಅದ್ರ ಆಗಮನ ಹೆಸರಿನಲ್ಲೇ ಬರಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಉತ್ತರ ಭಾಗ ಅಂತೇಳಿ ಕರ್ಕೊಂಡು. ಅವರೆಲ್ಲೂ ಉತ್ತರ ಭಾಗ ಅಂತ ಹೇಳೋದಿಲ್ಲ, ಆಗಮಗಳಲ್ಲೆಲ್ಲೂ ಬರೋದಿಲ್ಲ. ಆದ್ರೆ ನಮ್ಮ ಸಿದ್ಧಾಂತ ಶಿಖಾಮಣಿಕಾರ ಹೇಳ್ತಾರೆ, ನಂತರದಲ್ಲಿ ಆಗಮಗಳನ್ನ ನಾವು ಹಸ್ತಪ್ರತಿಗಳಲ್ಲಿ ಮುದ್ರಣ ಮಾಡೋ ಸಂದರ್ಭದಲ್ಲಿ ಅದನ್ನ ಏನೋ ಕಾರಣಾಗಮೋತ್ತರೆ, ಸೂಕ್ಷ್ಮಾಗಮೋತ್ತರೆ, ಸೂಕ್ಷ್ಮಾಗಮೋತ್ತರ ಭಾಗೆ, ವೀರಾಗಮೋತ್ತರ ಭಾಗ, ಈ ರೀತಿಯಾಗಿ ಅದನ್ನ ಬರ್ತಾರೆ. ಅದು ಇದು ಇಷ್ಟಲ್ದೆ ಬೇರೆ ಇನ್ನೇನು ಇಲ್ಲ. ಇದು ಇಲ್ಲಿ ವೀರಶೈವ ಅನ್ನೋದಕ್ಕೇನು ವಾತುಲಾಗಮ ಹೇಳುತ್ತೆ, ಶಿವೇನ ಸಹ ಸಂಬಂಧ ಶೈವಮಿತ್ಯಾದೃತಂ ಬುಧೈಃ ಉಭಯೋಹೋ ಸಂಪುಟೀಭಾವಾತ್ ವೀರಶೈವ ಮಿತಿ ಸ್ಮೃತಂ. ಏನು ವೀರಶೈವ ಅಂದ್ರೆ ವಾತುಲಾಗಮದಲ್ಲಿ ಬರ್ತಕ್ಕಂತಹದ್ದು ಡೆಫಿನಿಷನ್. ಶಿವೇನ ಸಹ ಸಂಬಂಧ, ಶಿವನೊಡನೆ ಜೀವಾತ್ಮನ ಸಂಬಂಧವನ್ನ ಬುಧೈಹಿ ಜ್ಞಾನಿಗಳು ಶೈವಂ ಇತಿ ಆದೃತಂ, ಶೈವವೆಂದು ಹೇಳ್ತಾರೆ. ಶಿವನೊಡನೆ ಜೀವಾತ್ಮನ ಸಂಬಂಧವನ್ನ ಏನು ಶೈವರು, ಏನು ಜ್ಞಾನಿಗಳು ಶೈವ ಎಂಬುದಾಗಿ ಕರೀತಾರೆ. ಉಭಯೋಹೋ ಸಂಪುಟೀಭಾವಾತ್ ವೀರಶೈವಮಿತಿ ಸ್ಮೃತಂ. ವೀರ ಮತ್ತು ಶೈವ ಎಂಬ ಈ 2 ಪದಗಳ ಸಂಯೋಗದಿಂದ ವೀರಶೈವ ಶೈವ ಎಂಬುದಾಗಿ ಪದ ನಿಷ್ಪನ್ನವಾಯಿತು ಅನ್ನೋದನ್ನು ಹೇಳ್ತಾರೆ. ವೀರ ಮತ್ತು ಶೈವ. ಇಲ್ಲಿ ವೀರ ಅನ್ನೋದು ಯಾಕೆ ಬಂತು ಅನ್ನೋದು ಪ್ರಶ್ನೆ ಬರ್ಬೇಕು. ಯಾಕೆಂದ್ರೆ ಈಗ ನಮಗೆ ಈ ವಿಶೇಷವಾಗಿ ಗುರು ದೀಕ್ಷೆಯನ್ನ ಮಾಡಿದ ಮೇಲೆ ಏನ್ ಮಾಡ್ತಾನೆ ಶಿಷ್ಯನಿಗೆ? ಪ್ರಾಣವದ್ಧಾರಣೀಯಂ ತತ್ ಪ್ರಾಣಲಿಂಗಂ ಇದಂ ತವ ನ ಕದಾಚಿತ್ ಕುತ್ರಚಿತ್ ವಾಪಿ ವಿಯೋಜಯ ದೇಹತಃ.
ಯದಿ ಪ್ರಮಾದಾತ್ ಪತಿತೇ ಲಿಂಗೆ ಪ್ರಾಣಾನ್ ವಿಮುಂಚ ಸಹಸಾ ಮೋಕ್ಷ ಸಂಪದ. ಅವನು ಹೇಳ್ತಾನೆ ಏನಂತ, ಇದು ನಿನ್ನ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ಏನು? ಯಾವುದು ನಮ್ಮ ಇಷ್ಟಗಳನ್ನ ಪೂರೈಸಿ ಅನಿಷ್ಟಗಳನ್ನ ನಿವಾರಣೆ ಮಾಡ್ತಲ್ಲ, ಅದರಿಂದ ಇದನ್ನು ಇಷ್ಟಲಿಂಗ ಅಂತ ಕರೆಯೋದು. ಹೌದು ಹೌದು. ಇಷ್ಟಲಿಂಗಂ ಇದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಧಾರಯೇದ್ ಅವಧಾನೇನ. ಯಾವಾಗ್ಲೂ ಅದನ್ನ ಬಹಳ ಎಚ್ಚರಿಕೆಯಿಂದ, ಅವಧಾನದಿಂದ, ಎಚ್ಚರಿಕೆಯಿಂದ ಧರಿಸ್ಕೊಳ್ಬೇಕು. ಎಲ್ಲ ಅನಿಷ್ಟಗಳನ್ನ ಪರಿಹರಿಸಿ ಅದು ಇಷ್ಟವನ್ನ ಪ್ರದಾನ ಮಾಡ್ತಕ್ಕಂತಹದ್ದು. ಈ ಇಷ್ಟಲಿಂಗವನ್ನ ಏನು ಪ್ರಾಣವದ್ ಧಾರಣೀಯಂ ತತ್ ಪ್ರಾಣಲಿಂಗಂ ಇದಂ ತವ. ಇದು ಕೇವಲ ಒಂದು ಲಿಂಗ ಅಲ್ಲ, ಇದು ನಿನ್ನ ಪ್ರಾಣಲಿಂಗ, ನಿನ್ನ ಪ್ರಾಣ. ಇದನ್ನ ನಿನ್ನ ಪ್ರಾಣದಂತೆ ಧರಿಸ್ಕೊಳ್ಬೇಕು. ಅದನ್ನ ನಾವು ಸೂಕ್ಷ್ಮ ಗಮನಿಸ್ಬೇಕು. ಪ್ರಾಣವದ್ ಧಾರಣೀಯಂ ತತ್ ನ ಕದಾಚಿತ್ ಕುತ್ರಚಿದ್ವಾಪಿ ವಿಯೋಜಯ ದೇಹದ. ಎಲ್ಲಿ ಆಗಲಿ, ಆಕಸ್ಮಿಕವಾಗಲಿ ಎಂದು ಕೂಡ ನಿನ್ನ ದೇಹದಿಂದ ಬೇರ್ಪಡಿಸ್ಬೇಡ. ಆ ಕಟ್ಕೊಂಡಿರೋ ಲಿಂಗವನ್ನ ಇದನ್ನ ತೆಗೆದು ಹೊರಗಡೆ ಇಡಬೇಡ ನೀನು. ಯದಿ ಪ್ರಮಾದಾತ್ ಪತಿತೇ ಲಿಂಗಿ. ಆಕಸ್ಮಿಕವಾಗಿ ಬೇಕು, ಉದ್ದೇಶಪೂರ್ವಕವಾಗಲ್ಲ. ನೀನ್ ಬಹಳ ಸಾಚಾ ಮನುಷ್ಯ ಇದ್ದೀಯ ಕಣಪ್ಪ, ನೀನೇ ತೆಗೆದಿಡೋದಿಲ್ಲ, ಗುರುವಿನ ಬಗ್ಗೆ ಬಹಳ ಗೌರವ ಇದೆ, ಅರ್ಥವಾಯ್ತಲ್ಲ. ಆದ್ರೆ ಅಕಸ್ಮಾತ್ ಆಗಿ ನಿನ್ನ ದೇಹದಿಂದ ಬೇರ್ಪಟ್ರೆ ಪ್ರಾಣಾನ್ ವಿಮುಂಚ ಸಹಸ, ನೀನ್ ಪ್ರಾಣತ್ಯಾಗ ಮಾಡ್ಬೇಕು. ಅದರಿಂದ ಏನು, ನೀನು ಆತ್ಮಹತ್ಯೆ ಬರೋದಿಲ್ವಾ ಅಂತ ನಿನ್ನ ಅನುಮಾನ ಪಟ್ರೆ ಇಲ್ಲ, ಮೋಕ್ಷ ಸಂಪದ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇದು ವೀರವ್ರತ. ಅಂದ್ರೆ ನನ್ನ ಪ್ರಾಣವನ್ನ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಲಿಂಗಯ್ಯನನ್ನು. ಹೌದು ಹೌದು. ಈಗ ನಾವು ಪ್ರಾಣವನ್ನ ನಾವು ಬೇಕಾಬಿಟ್ಟು ಹೋಗೋದಿಲ್ಲ. ಬೆಂಗಳೂರು ನಗರದಲ್ಲಿ ಈಗ ಬರ್ಬೇಕಾದ್ರೆ ಫುಟ್ಪಾತ್ ಮೇಲೆ ಹೋಗ್ಬೇಕಾದ್ರೂ ಬಹಳ ಕೇರ್ಫುಲ್ ಆಗುತ್ತೆ. ಯಾಕೆಂದ್ರೆ ಯಾವನ್ ಬಂದು ನಮಗ್ ಗುದ್ದು ಕೊಡ್ತಾನೋ. ದೇಹವನ್ನ ನಾವು ಎಷ್ಟು ಜೋಪಾನವಾಗಿ ಕಾಪಾಡ ಮಾಡ್ತೀವೋ ಹಾಗೆ ಇದನ್ನು ಕೂಡ ನೀನು ಕಾಪಾಡಬೇಕು, ದೇಹದಿಂದ ಬೇರ್ಪಡದಂತೆ ನೀನು. ಆಕಸ್ಮಿಕವಾಗಿ ಅದೇನಾದ್ರು ಬಿದ್ದೋದ್ರೆ ಅದು ನೀನ್ ಪ್ರಾಣತ್ಯಾಗ. ಇದು ವೀರವ್ರತ.